ಸ್ಥಾಪನೆ ಮಾಡಿದ್ರ? ಆಸ್ಪಿರೇಷನ್ ಅನ್ನೋದು ಇಲ್ಲಿರೋದು. ಆಸ್ಪಿರೇಷನ್ ಅನ್ನೋದು ಎಷ್ಟು ಅಸಹ್ಯವಾಗಿ ಮಾತಾಡ್ತೀವಿ ಅಜಿತ್ ಅವರೇ ನಾವು. ಜನಗಳನ್ನೇ ಕರಪ್ಟ್ ಮಾಡಿಬಿಡ್ತೀವಿ. 3,000 ಸಾವಿರ ತೊಗೊಂಬಿಟ್ರು ಎಲ್ಲರೂ ಅಂತ ಓಟಿಗೆ ಮುಂಚೆ. ರಸ್ತೆನ ಮಾಡೋಕ್ಕಿಲ್ಲ. ನಾವೇ ಓಪನ್ ಆಗಿ ಹೇಳ್ತೀವಿ, ಪಕ್ಷ ಅಂತ ಹೇಳ್ತಾ ಇಲ್ಲ, ಜನ ಹೇಳ್ಕೊಳ್ಳೋದು. ಆಗ 40 ಇತ್ತು, ಈಗ 50 ಆಗಿದೆ ಅಂತ. ದಟ್ ಈಸ್ ಆಲ್ಸೋ ಎ ಪಾರ್ಟ್ ಆಫ್ ದಿ ಎಕ್ಸ್ಪೆಂಡಿಚರ್ ಅಲ್ವಾ? ಒಂದು ಸಂಸಾರ ಅಂದಮೇಲೆ ಒಬ್ಬ ದುಡಿತಾನೆ ಅಂದರೆ ಅನ್ನಕ್ಕೂ ದುಡ್ಡು ಬೇಕು, ಸಿಗರೇಟ್ಗೂ ದುಡ್ಡು ಬೇಕು, ಕುಡಿಯೋದಕ್ಕೂ ದುಡ್ಡು ಬೇಕು. ಈಗ ನಮ್ಮ ರಾಜ್ಯದಲ್ಲೇ ಒಂದು ಸಂಸಾರ ಅಂದರೆ ಕೆಲಸಕ್ಕೂ ದುಡ್ಡು ಬೇಕು, ಲಂಚಕ್ಕೂ ದುಡ್ಡು ಬೇಕು, ಸೋಮಾರಿತನಕ್ಕೂ ದುಡ್ಡು ಬೇಕು, ರಾಜಕೀಯ ಅಡ್ವರ್ಟೈಸ್ಮೆಂಟ್ಗಳು ದುಡ್ಡು ಬೇಕು. ಇದು ಎಷ್ಟು ತೆರಿಗೆ ನಮ್ಮಿಂದನೇ ಬರಬೇಕು, ಇಲ್ಲ ಅಂದರೆ ಸಾಲ ಬರಬೇಕು. ಭವ್ಯ ಅವರು ಯಾವ ಲೆಕ್ಕಾಚಾರ ಹಾಕಿದ್ರು ಕೂಡ ಶಾಸಕರಿಗೆ ವಿಶೇಷ ಅನುದಾನ ಜಾಸ್ತಿ ಆಗೋ ಲಕ್ಷಣ ಕಾಣಿಸ್ತಾ ಇಲ್ಲ. ಸಂಬಳ ಆಗ್ತಾ ಇದೆಯಲ್ಲ, ಸಂಬಳ ಪೊಲಿಟಿಕಲಿ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಸಿದ್ದರಾಮಯ್ಯನವರು? ಈ ಸಲ ಆಗ್ಬೋದು. ಈ ಸಲ 2 ವರ್ಷದ ಕಥೆ, 2 ವರ್ಷದ ಕಥೆ ಬೇರೆ. ಈ ವರ್ಷ ನವೆಂಬರ್ಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ರಾಜಕೀಯ ನಿರ್ಣಯ ಆಗೋದಿದೆ. ಆಗ ಎಲ್ಲದಕ್ಕಿಂತ ಹೆಚ್ಚಾಗಿ ನೋಡಿ, 2 ಸಂಗತಿಗಳು ಅದನ್ನು ತೀರ್ಮಾನ ಮಾಡೋದು. ಒಂದು ಶಾಸಕರ ಬೆಂಬಲ ಯಾರಿಗೆ, ಇನ್ನೊಂದು ಹೈಕಮಾಂಡ್ನ ಬೆಂಬಲ ಯಾರಿಗೆ. ಹೈಕಮಾಂಡ್ನ ಬೆಂಬಲ ಯಾರಿಗೆ ಅಂತಕ್ಕಂಥದ್ದು ನಮ್ಗೆ ಈಗ ಸ್ವಲ್ಪ ಅಂದಾಜು ಸಿಕ್ಕಿದೆ. ಶಾಸಕರ ಬೆಂಬಲ ಸಿದ್ದರಾಮಯ್ಯನವ್ರ ಕಡೆಗಿದೆ. ಅದು ಇನ್ನಷ್ಟು ಮುಂದುವರಿಬೇಕಾದ್ರೆ ಈ ಬಜೆಟ್ನಲ್ಲಿ ನನಗನ್ಸುತ್ತೆ ಅಜಿತ್, ಶಾಸಕರು ಸ್ವಲ್ಪ ಖುಷಿ ಪಡಿಸ್ತಕ್ಕಂಥ ಪ್ರಯತ್ನ. ಸಿದ್ದರಾಮಯ್ಯನವರು 16ನೇ ಬಜೆಟ್ ಮಂಡಿಸ್ತಾ ಇರತಕ್ಕಂಥವ್ರು, ಇಷ್ಟು 30-35 ವರ್ಷ ಸುದೀರ್ಘ ರಾಜಕಾರಣ ಮಾಡಿರ್ತಕ್ಕಂಥವ್ರಿಗೆ ಶಾಸಕರನ್ನ ಹೆಂಗೆ ಖುಷಿ ಪಡಿಸ್ಬೇಕು ಅಂತ ಗೊತ್ತಿಲ್ಲ ಅಂತಲ್ಲ, ಅಥವಾ ರಾಜಕೀಯ ಅನಿವಾರ್ಯತೆ, ಆರ್ಥಿಕ ಅನಿವಾರ್ಯತೆ ಬಿದ್ದು ರಾಜಕೀಯ ಅನಿವಾರ್ಯತೆಗಳನ್ನು ಸೃಷ್ಟಿಸ್ಕೊಳ್ತಕ್ಕಂಥ ರಾಜಕಾರಣಿ ಏನು ಸಿದ್ದರಾಮಯ್ಯನವರಲ್ಲ. ಈಗ ನನಗನ್ಸುತ್ತೆ ಅಜಿತ್, ಈ ಬಜೆಟ್ನಲ್ಲಿ ಶಾಸಕರನ್ನು ಕೂಡ ಖುಷಿ ಪಡಿಸ್. ಈಗ ನೀವು ಶಾಸಕರನ್ನ ಖುಷಿ ಪಡಿಸೋದಂದ್ರೆ ಏನು? ಈಗ ನೀವು ಕೆಪೆಕ್ಸ್ ಸ್ಪೆಂಡಿಂಗ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ರಿ, ಅದರಿಂದ ಶಾಸಕರು ಖುಷಿ ಆಗಲ್ವಾ? ಬರೀ ನಂಬರ್ ಬಿಡಿಸಿ ಹೇಳಿ ಅಂತ ಹೇಳ್ಬೇಡಿ. ಬರೀ ನಂಬರ್ ಇಟ್ಕೊಂಡು ಅನಲೈಸ್ ಮಾಡೋ ಜರ್ನಲಿಸ್ಟ್ಗೂ ಪೊಲಿಟಿಕಲ್ ಅನಲಿಸ್ಟ್ಗೂ ಇರೋ ಬೇಸಿಕ್ ವ್ಯತ್ಯಾಸ. ಕೆಪೆಕ್ಸ್ ಸ್ಪೆಂಡಿಂಗ್ನ ನೇರವಾಗಿರ್ತಕ್ಕಂಥ ಲಾಭ ಯಾರಿಗಾಗುತ್ತೆ ಅಂತ ನಾವು ಬಿಡಿಸಿ ಹೇಳ್ಬೇಕಾ? ನನಗನ್ಸುತ್ತೆ ಅಜಿತ್, ಈ ಶಾಸಕರನ್ನ ಖುಷಿ ಪಡಿಸ್ತಕ್ಕಂಥ ಕೆಲಸ ಈ ಬಜೆಟ್ನಲ್ಲಿ ನಡೆಯಲ್ಲ ಅಂತ ನನಗನ್ಸಲ್ಲ. ಅದು ಅತಿ ಹೆಚ್ಚು ಈ ಬಜೆಟ್ನಲ್ಲೇ ನಡೆಯುತ್ತೆ. 2 ವರ್ಷ ನಡೆದಿರ್ಲಿಕ್ಕಿಲ್ಲ. ಅದು 2 ವರ್ಷ ಗ್ಯಾರಂಟಿ ಅಂತಕ್ಕಂಥದ್ದಿತ್ತು. ಗ್ಯಾರಂಟಿಗಳ ಜೊತೆಗೆ ಶಾಸಕರನ್ನು ಕೂಡ ಹಿಡಿದಿಟ್ಟುಕೊಳ್ಳುವ ನಾನಾ ಮಾರ್ಗಗಳು ಈ ಬಜೆಟ್ನಲ್ಲಿ ನಿಮಗೆ ಸೂಚ್ಯವಾಗಿ ಕಾಣ್ತವೆ ಅಂತ ನನಗಂತೂ ನಿರೀಕ್ಷೆ ಇದೆ. ಹೌದಾ ಭವ್ಯ ಅವರೇ? ಸರ್, ಸಿದ್ದರಾಮಯ್ಯನವರು ಇದು 16ನೇ ಬಜೆಟ್ ಮಂಡಿಸ್ತಾ ಇರೋದು. ರಾಜ್ಯದ ಅಂದರೆ ಪೋಸ್ಟ್ ಇಂಡಿಪೆಂಡೆನ್ಸ್ ಕರ್ನಾಟಕದಲ್ಲೇ ಇದು ಹೈಯೆಸ್ಟ್. ದೇಶದಲ್ಲಿ ನೋಡಿದ್ರೆ ಸೆಕೆಂಡ್ ಹೈಯೆಸ್ಟ್. ವಾಜುಭಾಯಿ ವಾಲಾ ಸರ್ ಅವರು ಮೊದಲನೇ ಹೈಯೆಸ್ಟ್, ಸೆಕೆಂಡ್ ಹೈಯೆಸ್ಟ್ ಇವರು. ಅವರಿಗೆ ನೀವು ಪೊಲಿಟಿಕಲಿ ಏನು ಅನಲೈಸ್ ಮಾಡ್ತೀರಿ ನಿಮಗೆ ಬಿಟ್ಟಿದ್ದು. ನಿಮಗೆ ಬಿಟ್ಟಿದ್ದಲ್ರಿ, ನಿಮಗೆ ಸಂಬಂಧಪಟ್ಟಿದ್ದು. ಇಲ್ಲ, ಯಾಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಈ ಸಲ ಬಜೆಟ್ ಅಲ್ಲಿ ಒಂದು ಏನಂತಾರೆ ಹೋಪ್ ಖಂಡಿತ ಇದೆ. ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಜಾಸ್ತಿ ಇದು ಮಾಡ್ತಾರೆ. ಜೊತೆಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಬಿಲ್ ಏನಾಗಿದೆ ಅದಕ್ಕೂ ಕೂಡ ಸೆಪ್ರೇಟ್ ಆಗಿ ಇಡ್ತಾ ಇದ್ದಾರೆ. AI ಕಡೆ ಕೂಡ ಗಮನ ಇಟ್ಟಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲೂ ಇನ್ವೆಸ್ಟ್ ಮಾಡಬೇಕು ಅಂತ. ಒಂದು 3 ಪಾಯಿಂಟ್ ಈ ಹಿಂದೆ ಎಲ್ಲರೂ ಮಾತಾಡಿರೋದಕ್ಕೆ ಸ್ವಲ್ಪ ಕೌಂಟರ್ ಇದೆ ಸರ್. ದೇಶದಲ್ಲೇ ಸೆಕೆಂಡ್ ಹೈಯೆಸ್ಟ್ GST ಕಲೆಕ್ಷನ್ ಆಗಿರೋದು ಹೋದ ವರ್ಷ ನಮ್ಮ ಕರ್ನಾಟಕದಿಂದ. ಇದು ಜನರ ಜೇಬಿಗೆ ದುಡ್ಡು ಹೋಗಿದ್ದಕ್ಕೆ ಕಾರಣ ಆಗಿದ್ದು. ಒಂದು ಏನು ಹೇಳ್ತಾ ಇದ್ರು ಸರ್, ತುಂಬಾ ಚೆನ್ನಾಗಿ ಹೇಳಿದ್ರು. ಶಾರ್ಟ್ ಟರ್ಮ್ ಏನು ಬೆನಿಫಿಟ್ಸ್ ಬಂದಿರೋದು, ಇಲ್ಲಿ ಜನನು ಒಂದು ಎಂಪವರ್ ಆದ್ರು ಸೋಷಿಯಲಿ, ಎಕನಾಮಿಕಲಿ. ಇನ್ನೊಂದು ರಾಜ್ಯಕ್ಕೆ ಬಂದಂತಹ ಟ್ಯಾಕ್ಸ್ ಕಲೆಕ್ಷನ್ ಅಲ್ಲೂ ದೇಶದಲ್ಲೇ ಸೆಕೆಂಡ್ ಹೈಯೆಸ್ಟ್ GST ಕಲೆಕ್ಷನ್. ನಂತರ ಒಂದು ನಿಮಿಷ ಸರ್, ಪೂರ್ತಿ ಮುಗಿಸ್ಬಿಡ್ತೀನಿ. ಅದೇ GST ಕಲೆಕ್ಷನ್ ಕಾರಣನಾ ಭವ್ಯ ನರಸಿಂಹಮೂರ್ತಿ ಅವರೇ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.